Hello everyone, welcome to BioBase YouTube channel. Myself, I am Dr. Prasann Kumar R. Shastrimat. In this video, we are going to learn a very important topic in human physiology called as respiration. And ಈ ಒಂದು ವಿಡಿಯೋ ಸೀರೀಸ್ ಮೇನ್ಲಿ NEET 2026ಗೆ ಫೋಕಸ್ ಮಾಡುವಂಥ ವಿಡಿಯೋಸ್ಗಳಾಗಿರ್ತವೆ. ಅದಕ್ಕೆ ಟಾರ್ಗೆಟ್ NEET 2026 ಆ್ಯಂಡ್ ದಿಸ್ ವಿಲ್ ಬಿ ಮೇನ್ಲಿ ಹೆಲ್ಪ್ಫುಲ್ ಫಾರ್ PU ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋ ಸೀರೀಸ್ಗೆ ನಾನು ಕೊಟ್ಟಿರೋಂಥ ಒಂದು ಹೆಸರು ಏನಪ್ಪ ಅಂದರೆ BioBits ಅಂತೇಳಿ. ಯಾಕಪ್ಪ ಅಂತಂದ್ರೆ ವಿಲ್ ಬಿ ಡಿಸ್ಕಸ್ಸಿಂಗ್ ಮೆನಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇನ್ ಬಿಟ್ಸ್. ವೆರಿ ಶಾರ್ಟ್ ವೀಡಿಯೋಸ್ ಇರ್ತವೆ, 7ರಿಂದ 10 ನಿಮಿಷದ ಒಳಗಡೆ ವಿಡಿಯೋ ಸೀರೀಸ್ ಇರ್ತವೆ. ಒಂದೊಂದು ಟಾಪಿಕನ್ನು ಇನ್ಡೆಪ್ತಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಾಗಿ ಯಾವ ರೀತಿ ಕಲಿಬೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋಸ್ಗಳು ಇಂಪಾರ್ಟೆಂಟ್ ಆಗಿರ್ತವೆ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ವಿಲ್ ಎಂಟರ್ ಇನ್ ಟು ದ ಟಾಪಿಕ್ ರೆಸ್ಪಿರೇಷನ್. ಡೆಫಿನೇಷನ್ ಏನು ಹೇಳ್ತದಪ್ಪ ರೆಸ್ಪಿರೇಷನ್ ಅಂತಂದ್ರೆ ನೋಡಿರಿ, ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಲೈಕ್ CO2 ಆ್ಯಂಡ್ ಆಕ್ಸಿಜನ್. CO2 ಮತ್ತು ಆಕ್ಸಿಜನ್ ಎಕ್ಸ್ಚೇಂಜ್ ಆಗಿರ್ತಾವೆ, ಅದಕ್ಕೆ ನಾವೇನಂತ ಕರಿತೀವಿ ರೆಸ್ಪಿರೇಷನ್. Or it can be also explained as inhaling of oxygen and exhaling of carbon dioxide ಅಂತ ಹೇಳಿ. ನೆಕ್ಸ್ಟ್ ಏನು ಹೇಳ್ತೈತಿ, ರೆಸ್ಪಿರೇಷನ್ ಈಸ್ ಎ ಕ್ಯಾಟಬಾಲಿಕ್ ಪ್ರೊಸೆಸ್. ಆ್ಯಸ್ ವಿ ಆಲ್ ನೋ, ಮೆಟಬಾಲಿಸಮ್ ಅಂತಂತಂದ್ರೆ ಮೆಟಬಾಲಿಸಮ್ ಈಸ್ ಎ ಕ್ಯಾರೆಕ್ಟರ್ ವಿಚ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ ಶೋ. ಇಟ್ ಈಸ್ ಎ ವೆರಿ ಡಿಸ್ಟಿಂಕ್ಟಿವ್ ಕ್ಯಾರೆಕ್ಟರ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ ಶೋ. ಮೆಟಬಾಲಿಸಮ್ನ ನಾವು ಅನಬಾಲಿಸಮ್ ಪ್ಲಸ್ ಕ್ಯಾಟಬಾಲಿಸಮ್ ಅಂತ ಹೇಳ್ತೀವಿ. ಅನಬಾಲಿಸಮ್ ಅಂತಂದರೆ ಇಟ್ಸ್ ಎ ಫಾರ್ಮಿಂಗ್ ಪ್ರೊಸೆಸ್, ಫಾರ್ಮಿಂಗ್. ಆ್ಯಂಡ್ ಕ್ಯಾಟಬಾಲಿಸಮ್ ಅಂತಂದರೆ ಇಟ್ ಈಸ್ ಎ ಕಟ್ಟಿಂಗ್ ಪ್ರೊಸೆಸ್. ಒಂದು ಲಾರ್ಜ್ ಮಾಲಿಕ್ಯೂಲ್ ತುಂಡು ತುಂಡಾಗಿ ಸ್ಮಾಲರ್ ಮಾಲಿಕ್ಯೂಲ್ಸ್ ಆಗ್ತೈತಿ, ಇದನ್ನು ನಾವೇನಂತ ಕರಿತೀವಿ ಕ್ಯಾಟಬಾಲಿಕ್ ಪ್ರೊಸೆಸ್ ಅಂತ ಕರಿತೀವಿ. ಇನ್ ದ ಸೇಮ್ ವೇ ರೆಸ್ಪಿರೇಷನ್ ಏನಾಗುತ್ತಪ್ಪ ಅಂದರೆ ಗ್ಲುಕೋಸ್ ಅನ್ನೋ ಒಂದು ಮಾಲಿಕ್ಯೂಲನ್ನು ವಿತ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಏನಾಗುತ್ತೆ ಬ್ರೇಕ್ ಆಗ್ತಾ ಹೋಗ್ತೈತಿ, ಅದಕ್ಕೆ ನಾವೇನಂತ ಕರಿತೀವಿ ಕ್ಯಾಟಬಾಲಿಕ್ ಪ್ರೊಸೆಸ್ ಅಂತ ಕರಿತೀವಿ. ಇನ್ ಲೋವರ್ ಇನ್ವರ್ಟಿಬ್ರೇಟ್ಸ್ ಲೈಕ್ ಸ್ಪಾಂಜಸ್, ಸಿಲೆಂಟ್ರೇಟ್ಸ್ ಆ್ಯಂಡ್ ಫ್ಲಾಟ್ ವರ್ಮ್ಸ್, ದೋಸ್ ಆರ್ ನಥಿಂಗ್ ಬಟ್ ಪ್ಲಾಟಿಹೆಲ್ಮಿಂಥಸ್, respiration takes place process called as diffusion. We all know what is diffusion. Diffusion is nothing but a passive process where the solute molecules from the larger concentration or higher concentration get transferred to the lower concentration. Lower concentration ಕಡೆ ಹೋಗುತ್ತೆ. ಸೊಲ್ಯೂಟ್ ಆಗಿರ್ಬೋದು, ಗ್ಯಾಸ್ ಮಾಲಿಕ್ಯೂಲ್ಸ್ ಆಗಿರ್ಬೋದು. ದಿಸ್ ಈಸ್ ಅಲಾಂಗ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಂತ ಹೇಳ್ತೀವಿ. ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಆ್ಯಂಡ್ ದೇರ್ ಈಸ್ ನೋ ಎಕ್ಸ್ಪೆಂಡಿಚರ್ ಆಫ್ ATP ಬೇಕಾಗಿಲ್ಲ, ಯಾವುದೇ ATPನ ಖರ್ಚು ಮಾಡೋಂಗಿಲ್ಲ, ಹಾಗೆ ಈ ಒಂದು ಪ್ರೊಸೆಸ್ ಆಕೈತಿ. ಇದೇ ರೀತಿ ಇನ್ನೊಂದು ಪ್ರೊಸೆಸನ್ನು ನೋಡಿ ನಾವು ಆಸ್ಮೋಸಿಸ್ ಅಂತೇಳಿ, ವೇರ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಗೆಟ್ ಟ್ರಾನ್ಸ್ಫರ್ಡ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಆ್ಯಂಡ್ ಮೇಜರ್ಲಿ ದೇರ್ ಆರ್ 3 ಡಿಫರೆಂಟ್ ಟೈಪ್ಸ್ ಆಫ್ ರೆಸ್ಪಿರೇಷನ್ ವಿಚ್ ಈಸ್ ಬೇಸ್ಡ್ ಆನ್ ದ ರೆಸ್ಪಿರೇಟರಿ ಆರ್ಗನ್ಸ್ ದ ಅನಿಮಲ್ಸ್ ಯೂಸ್. ಯಾವ ಅನಿಮಲಲ್ಲಿ ಯಾವ ರೆಸ್ಪಿರೇಟರಿ ಆರ್ಗನ್ ಅನ್ನೋ ಬೇಸಿಸ್ ಮೇಲೆ ನಾವು 3 ಥರ ರೆಸ್ಪಿರೇಷನ್ನ ಡಿವೈಡ್ ಮಾಡಿವಿ. ಒಂದನೇದು ಕ್ಯೂಟೇನಿಯಸ್ ರೆಸ್ಪಿರೇಷನ್, ಎರಡನೇದು ಬ್ರಾಂಕಿಯಲ್, ಮೂರನೇದು ಪಲ್ಮನರಿ ರೆಸ್ಪಿರೇಷನ್. Whenever an organism is using skin as a respiratory organ, then we call it as cutaneous respiration. When an organism uses gills as a respiratory organ, we call it as bronchial respiration. When the respiratory organ is lungs, we call it as pulmonary respiration. Remember, whenever there comes a word called as pulmonary, it is always related to lungs. We'll just try to understand one by one in depth. Firstly, we have cutaneous respiration. As I said earlier, ರೆಸ್ಪಿರೇಷನ್ ಈಸ್ ಬೈ ಸ್ಕಿನ್ನಿಂದ ರೆಸ್ಪಿರೇಷನ್ ಮಾಡೋದಿದ್ದರೆ ಅದನ್ನು ನಾವು ಏನಂತ ಕರಿತೀವಿ ಕ್ಯೂಟೇನಿಯಸ್ ರೆಸ್ಪಿರೇಷನ್ ಆರ್ ಥಿಕ್ ಕ್ಯೂಟಿಕಲ್. NCERTಯಲ್ಲಿ ಮೆನ್ಷನ್ ಮಾಡಿರೋಂಥ ಒಂದು ಡಿಫ್ರೆಂಟ್ ಎಕ್ಸಾಂಪಲ್ಸ್ಗಳನ್ನ ನಾವು ನೆನ್ಪಿಡಬೇಕು ನೀಟ್ ಎಕ್ಸಾಮ್ಗೆ. ಅದ್ರ ಜೊತೆ ಬೇರೆ ಚಾಪ್ಟರ್ಸ್ಗಳನ್ನ ಇಂಟರ್ಲಿಂಕ್ ಮಾಡ್ಕೊಂಡು ಓದಬೇಕು. ನೋಡಿರಿ, ಎಕ್ಸಾಂಪಲ್ ಏನು ಕೊಟ್ಟಾರ, ಅರ್ಥ್ವಮ್ ಹ್ಯಾಸ್ ಥಿಕ್ ಕ್ಯೂಟಿಕಲ್ ವಿಚ್ ಹೆಲ್ಪ್ಸ್ ಇನ್ ರೆಸ್ಪಿರೇಷನ್. ಹಾಗಾಗಿ ಇಲ್ಲಿ ಏನಂತ ಹೇಳ್ತೀವಿ, ಇಟ್ ಈಸ್ ಕ್ಯೂಟೇನಿಯಸ್ ರೆಸ್ಪಿರೇಷನ್. ನೆಕ್ಸ್ಟ್ ಫ್ರಾಗ್ಸ್ ಆರ್ ವೆರಿ ಸ್ಪೆಷಲ್ ಅನಿಮಲ್ಸ್. ಫ್ರಾಗ್ಸ್ಗಳಲ್ಲಿ ವಿ ಸಿ all 3 different types of respiration. ಒಂದೇದು ಏನಪ್ಪ ಅಂತಂದ್ರೆ ಥ್ರೂ ಸ್ಕಿನ್, ನೆಕ್ಸ್ಟ್ ಥ್ರೂ ಗಿಲ್ಸ್ ಆ್ಯಂಡ್ ಥ್ರೂ ಲಂಗ್ಸ್. 3 ಈ ಆರ್ಗನ್ಸಿಂದ ರೆಸ್ಪೈರ್ ಮಾಡುವಂಥ ಒಂದು ಸ್ಪೆಷಲ್ ಕೈಂಡ್ ಆಫ್ ಆರ್ಗ್ಯಾನಿಸಮ್ ದಟ್ ಆರ್ ಫ್ರಾಗ್ಸ್. ಹಾಗಂದ್ರೆ ಸ್ಕಿನ್ನಿಂದ ಯಾವಾಗ ಉಸಿರಾಡ್ತೈತಿ ನೋಡಿರಿ. ಫ್ರಾಗ್ಸ್ ರೆಸ್ಪೈರ್ ಥ್ರೂ ಸ್ಕಿನ್ ಓನ್ಲಿ ವೆನ್ ಅಂಡರ್ ವಾಟರ್. ನೀರು ಒಳಗಡೆ ಇದ್ದಾಗ ಫ್ರಾಗ್ ತನ್ನ ಸ್ಕಿನ್ನನ್ನು ಯೂಸ್ ಮಾಡ್ಕೊಂಡು ರೆಸ್ಪಿರೇಷನ್ ಮಾಡುತ್ತೆ, ಅದಕ್ಕೆ ನಾವು ಏನಂತೀವಿ ಕ್ಯೂಟೇನಿಯಸ್ ರೆಸ್ಪಿರೇಷನ್. ಹಾಗಂದ್ರೆ ಲ್ಯಾಂಡ್ ಮೇಲೆ ಇದ್ದಾಗ ಸ್ಕಿನ್ನಿಂದ ಉಸಿರಾಡಂಗಿಲ್ಲ, ಹೆಂಗೆ ಲ್ಯಾಂಡ್ ಮೇಲೆ ಇದ್ದಾಗ ಉಸಿರಾಡ್ತೈತಿ, ಬಟ್ ಡ್ಯೂರಿಂಗ್ ಓನ್ಲಿ ಸ್ಪೆಷಲ್ ಕಂಡೀಷನ್ಸ್ ಕಾಲ್ಡ್ ಆಸ್ ಎಸ್ಟಿವೇಷನ್ ಆ್ಯಂಡ್ ಹೈಬರ್ನೇಷನ್ ಅಂತ ಹೇಳಿ. ವಾಟ್ ಆರ್ ದೀಸ್ ದೆನ್? ಎಸ್ಟಿವೇಷನ್ ಅನ್ನೋದನ್ನ ನಾವೇನಂತ ಕರಿತೀವಿ, ಸಮ್ಮರ್ ಸ್ಲೀಪ್ ಅಂತ ಕರಿತೀವಿ, ಸಮ್ಮರ್ ಸ್ಲೀಪ್. ಹಂಗೆ ಹೈಬರ್ನೇಷನ್ನ ನಾವು ವಿಂಟರ್ ಸ್ಲೀಪ್ ಅಂತ ಕರಿತೀವಿ. ಯಾವಾಗ ಫ್ರಾಗಿಗೆ ಸಮ್ಮರ್ ಸೀಸನ್ ಪೀಕ್ ಸಮ್ಮರ್ ಬಂದೈತೋ ಅಥವಾ ಪೀಕ್ ವಿಂಟರ್ ಬಂದೈತೋ ಆ ಒಂದು ಕಂಡೀಷನ್ಸ್ನ ತಡ್ಕೊಳಕ್ಕಾಗಲ್ಲ, ಅದೇನು ಮಾಡುತ್ತೆ, ಇಟ್ ವಿಲ್ ಗೋ ಟು ರೆಸ್ಟಿಂಗ್ ಸ್ಟೇಜ್ ಆರ್ ಡಾರ್ಮೆಂಟ್ ಸ್ಟೇಜ್ ಕಾಲ್ಡ್ ಆಸ್ ಎಸ್ಟಿವೇಷನ್ ಆ್ಯಂಡ್ ಹೈಬರ್ನೇಷನ್. ವಿಂಟರ್ನಾಗ ಹೋದರೆ ವಿಂಟರ್ ಸ್ಲೀಪ್, ಸಮ್ಮರ್ ಸೀಸನ್ನಾಗ ತಡ್ಕೊಳಕ್ಕಾಗಲಾರ್ದ ಒಂದು ರೆಸ್ಟಿಂಗ್ ಸ್ಟೇಜ್ ಹೋದರೆ ಅದನ್ನು ಸಮ್ಮರ್ ಸ್ಲೀಪ್ ಅಂತ ಕರಿತೀವಿ. ಹಿಂಗೆ
ಇವೆರಡೂ ಸಪ್ರೇಟ್ ಪ್ರೊಸೆಸ್ಗಳು. ಇವ್ನು ಹೆಂಗೆ ನೆನ್ಪಿಡೋದಪ್ಪ ಹಂಗಂದ್ರೆ ಕನ್ಫ್ಯೂಷನ್ ಐತಿ. ಎಸ್ಟಿವೇಷನ್ ಅಂದರೆ ಯಾವುದು, ಸಮ್ಮರ್ ಸ್ಲೀಪು ವಿಂಟರ್ ಸ್ಲೀಪು. ಜಸ್ಟ್ ಒಂದು ಸ್ಮಾಲ್ ಟ್ರಿಕ್ ನೋಡಿರಿ, ಸುಮಾ ಅನ್ನೋದನ್ನ ನೆನ್ಪಿಡ್ರಿ. ಸುಮಾ ಅಂತ SUM ಅಂತ ಸಮ್ಮರ್, ಎ ಅಂತಂದರೆ ಎಸ್ಟಿವೇಷನ್. ಒಂದು ನೆನ್ಪಿಟ್ರೆ ತಾನೇ ಇನ್ನೊಂದು ನೆನ್ಪುಳಿತೈತಿ. ಓಕೆ, ನೆಕ್ಸ್ಟ್ ನೋಡಿರಿ, ಬ್ರಾಂಕಿಯಲ್ ರೆಸ್ಪಿರೇಷನ್. ಬ್ರಾಂಕಿಯಲ್ ರೆಸ್ಪಿರೇಷನ್ ಇಸ್ ಅ ರೆಸ್ಪಿರೇಷನ್ ವೇರ್ ರೆಸ್ಪಿರೇಟರಿ ಆರ್ಗನ್ ಇಸ್ ಗಿಲ್ಸ್ ಇರ್ತವೆ. ಎಕ್ಸಾಂಪಲ್ ಫಿಶಸ್, ಇವನ್ ಶಾರ್ಕ್ ವಿಚ್ ಇಸ್ ಅ ಮೇಜರ್ ಕಾರ್ಟಿಲೇಜಿನಸ್ ಫಿಶ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಬ್ರಾಂಕಿಯಲ್ ರೆಸ್ಪಿರೇಷನ್. ಶಾರ್ಕಿಗೆ ಸೈಂಟಿಫಿಕ್ ನೇಮ್ ಏನಂತ ಹೇಳಿ ಅನಿಮಲ್ ಕಿಂಗ್ಡಮ್ದಾಗ ಕೊಟ್ಟಾರ. ಅದು ಏನಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಾಗ ಟೈಪ್ ಮಾಡಿ ಹಾಕ್ರಿ. ನೆಕ್ಸ್ಟ್ ನೋಡಿರಿ, ಫ್ರಾಗ್ಸ್ಗಳು ಭಾಳ ಯಂಗರ್ ಸ್ಟೇಜ್ನಾಗಿದ್ದಾಗ ಅವಕ್ಕೆ ಏನಂತ ಕರಿತೀವಿ ನಾವು, ಟ್ಯಾಡ್ಪೋಲ್ಸ್ ಅಂತ ಕರಿತೀವಿ. ಒಂದು ಎಗ್ ಅದ ಅಂತಂದ್ರೆ ಎಗ್ಗಿಂದ ಹೊರಗೆ ಬರುವಾಗ ಇಟ್ ವಿಲ್ ಬಿ ಕಾಲ್ಡ್ ಆ್ಯಸ್ ಟ್ಯಾಡ್ಪೋಲ್. ವೆರಿ ಸ್ಮಾಲ್ ಫಿಶ್ ಲೈಕ್ ಇರುತ್ತೆ, ಈ ರೀತಿ ಫಿಶ್ ಥರನೇ ಇರುತ್ತೆ ನೋಡೋಕೆ. ಆವಾಗ ಆ ಅವಸ್ಥೆಯಲ್ಲಿ ಏನಂತಂದ್ರೆ ಗಿಲ್ಸ್ ಇರ್ತಾವೆ. ಈ ಒಂದು ಸ್ಟೇಜ್ನಾಗ ಗಿಲ್ಸಿಂದ ಉಸಿರಾಡೋದ್ರಿಂದ ಆ ಕಪ್ಪೆನ ಅಥವಾ ಟ್ಯಾಡ್ಪೋಲನ್ನು ನಾವೇನಂತ ಕರಿತೀವಿ, ಬ್ರಾಂಕಿಯಲ್ ರೆಸ್ಪಿರೇಷನ್ ಆಕೈತಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಕ್ವಾಟಿಕ್ ಆರ್ಥ್ರೋಪೋಡ್ಸ್. ಆರ್ಥ್ರೋಪೋಡ್ ಇಸ್ ದ ಲಾರ್ಜೆಸ್ಟ್ ಕಿಂಗ್ಡಮ್ ಆ್ಯಸ್ ವಿ ನೋ. ಅದ್ರೊಳಗೆ ಪ್ರಾನ್ಸ್ ಅಂತ ಬರ್ತಾವೆ, ಕ್ರಸ್ಟೇಷನ್ಸ್ ಅಂತ ಬರ್ತಾವೆ. ಈ ಲಿಮ್ಲಸ್ ಅನ್ನೋ ಎಕ್ಸಾಂಪಲ್ ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ದಾಗ ಐತಿ. ಇವೆಲ್ಲ ಏನು ಮಾಡ್ತಾವೆ, ನೀರ್ನಾಗ ಇರ್ತಾವೆ. ನೀರ್ನಾಗ ಇರೋದ್ರಿಂದ ಅವಕ್ಕೆ ಗಿಲ್ಸ್ ಅದಾವೆ. ಹಾಗಾಗಿ ಅಲ್ಲೂ ಕೂಡ ಏನಾಕೈತಿ, ಬ್ರಾಂಕಿಯಲ್ ರೆಸ್ಪಿರೇಷನ್ ಆಕೈತಿ. ಲಿಮ್ಲಸ್ ನೋಡಿರಿ, ವಿ ಆಲ್ಸೋ ಕಾಲ್ ಇಟ್ ಆ್ಯಸ್ ಕಿಂಗ್ ಕ್ರ್ಯಾಬ್ ಅಂತ ಕರಿತೀವಿ ಇದನ್ನ. ಇವಕ್ಕೇನದಾವು, ಬುಕ್ ಗಿಲ್ಸ್ ಅದಾವ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಕ್ವೆಟಿಕ್ ಮೊಲಸ್ಕ್ ಲೈಕ್ ಅಕ್ಟೋಪಸ್ ಆಗಿರ್ಬೋದು, ಸ್ಕ್ವಿಡ್ ಆಗಿರ್ಬೋದು, ಅಲ್ಲೂ ಕೂಡ ಏನೈತಿ, ದೇ ರೆಸ್ಪೈರ್ ಥ್ರೂ ಗಿಲ್ಸ್. ಅಲ್ಲೂ ಕೂಡ ಬ್ರಾಂಕಿಯಲ್ ರೆಸ್ಪಿರೇಷನ್ ಆಕೈತಿ. ಹಿಯರ್ ಈಸ್ ದ ಫೋಟೋ ಆಫ್ ಲಿಮ್ಯುಲಸ್, ವಾಟ್ ವಿ ಕಾಲ್ ಆಸ್ ಕಿಂಗ್ ಕ್ರ್ಯಾಬ್ ಅಥವಾ ಹಾರ್ಸ್ ಶೂ ಕ್ರ್ಯಾಬ್ ಅಂತ ಕೂಡ ಕರಿತೀವಿ ಇದು ನಾವು. ಸೊ ದಿಸ್ ಈಸ್ ಪ್ರಾನ್ಸ್. ನೆಕ್ಸ್ಟ್ ನೋಡಿರಿ, ಲಾಸ್ಟ್ ಪಲ್ಮನರಿ ರೆಸ್ಪಿರೇಷನ್. ಆ್ಯಸ್ ಐ ಸೆಡ್, ಲಂಗ್ಸ್ ವ್ಯಾಸ್ಕುಲರೈಸ್ಡ್ ಬ್ಯಾಗ್ಸ್ ಇರ್ತವೆ ಇನ್ ಕೇಸ್ ಆಫ್ ಟೆರೆಸ್ಟ್ರಿಯಲ್ ಅನಿಮಲ್ಸಲ್ಲಿ ವ್ಯಾಸ್ಕುಲರೈಸ್ಡ್ ಬ್ಯಾಗ್ಸ್ ಅಂತ. ವ್ಯಾಸ್ಕುಲರೈಸ್ ಇನ್ ದ ಸೆನ್ಸ್ ದೇರ್ ವಿಲ್ ಬಿ ರಿಚ್ ಸಪ್ಲೈ ಆಫ್ ಬ್ಲಡ್ ಸಪ್ಲೈ ಭಾಳಷ್ಟು ಚಲೋ ಇದ್ದರೆ ಅಲ್ಲಿ ವ್ಯಾಸ್ಕುಲರೈಸೇಷನ್ ಆಕೈತಿ ಅಂತ ಹೇಳ್ತೀವಿ ನಾವು. ಆ ಥರ ಒಂದು ಆರ್ಗನ್ ಅದ ವಿಚ್ ಇಸ್ ಕಾಲ್ಡ್ ಆಸ್ ಲಂಗ್ಸ್. ಈ ಲಂಗ್ಸಿಂದ ಉಸಿರಾಡಿದರೆ ಪಲ್ಮನರಿ ರೆಸ್ಪಿರೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಟೆರೆಸ್ಟ್ರಿಯಲ್ ಅನಿಮಲ್ಸ್, ಲ್ಯಾಂಡ್ ಮೇಲೆ ಇರುವಂಥ ಪ್ರತಿಯೊಂದು ಅನಿಮಲ್ ಏನು ಮಾಡತ್ತಿ, ಅದರಿಂದ ಉಸಿರಾಡ್ತೈತಿ, ಲಂಗ್ಸಿಂದ ಉಸಿರಾಡ್ತೈತಿ. ನೋಡಿರಿ, ಫ್ರಾಗ್ಸ್ನ ಹೇಳಿದೆ, ವೆರಿ ಸ್ಪೆಷಲ್ ಅನಿಮಲ್, ಗಿಲ್ಸಿಂದ ಉಸಿರಾಡತ್ತಿತ್ತು, ಹಂಗೆ ಸ್ಕಿನ್ನಿಂದ ಉಸಿರಾಡತ್ತಿತ್ತು. ಇಲ್ಲಿ ಫ್ರಾಗ್ಸ್ ಆಲ್ಸೋ ರೆಸ್ಪೈರ್ ಟು ಲ್ಯಾಂಡ್ ಮೇಲೆ ಯಾವಾಗ ಎಸ್ಟಿವೇಷನ್ ಮಾಡತ್ತಿಲ್ಲ ಅಥವಾ ಹೈಬರ್ನೇಷನ್ ಮಾಡತ್ತಿಲ್ಲ ಅವಾಗೆಲ್ಲ ಏನು ಮಾಡತ್ತಿ, ಲಂಗ್ಸಿಂದ ಉಸಿರಾಡ್ತೈತಿ. ನೆಕ್ಸ್ಟ್ ಮ್ಯಾಮಲ್ಸ್ಗಳಲ್ಲಿ ವೆರಿ ಇಂಪಾರ್ಟೆಂಟ್. ಮ್ಯಾಮಲ್ಸ್ ಅಂದರೆ ಸಸ್ತನಿಗಳು. ಆ ಸಸ್ತನಿಗಳೊಳಗೆ ಸಾಕಷ್ಟು ಅಕ್ವಾಟಿಕ್ ಮ್ಯಾಮಲ್ಸ್ ಕೂಡ ಅದಾವೆ, ನೀರಾಗಿರುವಂಥ ಮ್ಯಾಮಲ್ಸ್ ಲೈಕ್ ವೇಲ್ ಆಗಿರ್ಬೋದು, ಡಾಲ್ಫಿನ್ ಆಗಿರ್ಬೋದು, ಸೀಲ್ಸ್ ಆಗಿರ್ಬೋದು. ಇವೆಲ್ಲ ಏನಂತಂದ್ರೆ, ವೇಲ್ ಅನ್ನೋದು ಮೀನು ಥರನೇ ಐತಿ, ಮೀನಲ್ಲ. ಡಾಲ್ಫಿನ್ ಮೀನು ಥರ ಐತಿ, ಮೀನಲ್ಲ. ಇಟ್ ಈಸ್ ಎ ಮ್ಯಾಮಲ್, ಇಟ್ ಈಸ್ ಎ ಸಸ್ತನಿ. ಹಾಗಾಗಿ ಏನೈತಿ ನೋಡ್ರಿ ಅಲ್ಲಿ, ಸೊ ದೇ ರೆಸ್ಪೈರ್ ಥ್ರೂ ಲಂಗ್ಸ್. ಇವುಗಳಲ್ಲಿ ಕೂಡ ಏನಕ್ಕೈತಿ, ಪಲ್ಮನರಿ ರೆಸ್ಪಿರೇಷನ್ ಆಕೈತಿ ಅಂತ ಹೇಳ್ತೀವಿ. ನೆಕ್ಸ್ಟ್ ರೆಪ್ಟೈಲ್ಸ್ ಅದಾವು, ಏವ್ಸ್ ಅದಾವು, ಇವೆಲ್ಲದ್ರಾಗೂ ಲಂಗ್ಸ್ ಇರುತ್ತೆ. ಹಾಗಾಗಿ ಏನಂತ ಪಲ್ಮನರಿ ರೆಸ್ಪಿರೇಷನ್ ಆಕೈತಿ. ಸೊ ವೆರಿ ಸಿಂಪಲ್ ವಿಡಿಯೋ. 3 ಥರ ರೆಸ್ಪಿರೇಷನ್ಗಳು, ಒಂದು ಕ್ಯೂಟೇನಿಯಸ್ ರೆಸ್ಪಿರೇಷನ್, ಬ್ರಾಂಕಿಯಲ್ ರೆಸ್ಪಿರೇಷನ್, ಪಲ್ಮನರಿ ರೆಸ್ಪಿರೇಷನ್. ಸ್ಕಿನ್ನಿಂದ ಉಸಿರಾಡಿದರೆ ಕ್ಯೂಟೇನಿಯಸ್ ರೆಸ್ಪಿರೇಷನ್, ಗಿಲ್ಸಿಂದ ಉಸಿರಾಡಿದರೆ ಬ್ರಾಂಕಿಯಲ್, ಲಂಗ್ಸಿಂದ ಉಸಿರಾಡಿದರೆ ಪಲ್ಮನರಿ. ಇವೆಲ್ಲದಕ್ಕೂ ಎಕ್ಸಾಂಪಲ್ಸ್ಗಳನ್ನ ಕರೆಕ್ಟಾಗಿ ನೆನ್ಪಿಟ್ಟು ನೋಡ್ರಿ. ಸಾಕಷ್ಟು ಸಲ ಮ್ಯಾಚ್ ದ ಫಾಲೋಯಿಂಗ್ ಕೂಡ ಕೇಳ್ತಾರೆ ನೀಟ್ ಎಕ್ಸಾಮ್ದಾಗ. ಇದೇ ರೀತಿ ಒಂದೊಂದು ಸಣ್ಣ ಟಾಪಿಕ್ಗಳನ್ನ ಮ್ಯಾಕ್ಸ್ ಟು ಮ್ಯಾಕ್ಸ್ 10 ನಿಮಿಷ, 7ರಿಂದ 10 ನಿಮಿಷದಾಗ ಒಂದೊಂದು ಕಾನ್ಸೆಪ್ಟ್ನ ಕಲಿತಾ ಹೋದರೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಬಿಟ್ ಬೈ ಬಿಟ್ ಕಲಿಯೋದು, ಅದಕ್ಕೆ ನಾನು ಏನಂತ ಹೇಳ್ತೀನಿ, ಇಟ್ ಈಸ್ ಬಯೋ ಬಿಟ್ ಅಂತ ಹೇಳಿ. ಈ ರೀತಿ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಥ್ಯಾಂಕ್ ಯು.